ಸರ್ ಆಮೇಲೆ ಇಲ್ಲಿ ಔಷಧಿದು ಡ್ರಮ್ಮು ಆಫ್ ಮಾಡು, ನೀರು ಆನ್ ಮಾಡಿದ್ರು ಬಂದ್ಬಿಟ್ಟು ಆಫ್ ಮಾಡು. ನಮಸ್ತೆ, ನನ್ನ ಹೆಸರು ಶಿವಣ್ಣ ಅಂತೇಳಿ. ಹಾಸನ ಜಿಲ್ಲೆ ಅರ್ಕಲಗೋಡು ತಾಲೂಕು ಕೊಣನೂರು ಹೋಬಳಿ ಮಾಳನಹಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಇವತ್ತು ಶುಂಠಿಗೆ ಸಂಬಂಧಪಟ್ಟಂಗೆ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಶುಂಠಿ ನೋಡಿ, ಇವತ್ತು ಶುಂಠಿ ಸಂಬಂಧಪಟ್ಟಂಗೆ ನಾವು ನಮ್ಮ ಮಾದರಿ ರೈತರಾದ ಪವನ್ ಸರ್ ಅವರಿಗೆ ನಾವು ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ಗಳನ್ನ ವಿತರಣೆ ಮಾಡಿದ್ದು. ಅವರು ನಾವು ಯಾವ ಪ್ರಕಾರವಾಗಿ ಹೇಳಿದ್ದೋ ಅದೇ ಪ್ರಕಾರವಾಗಿ ಅವರು ಶುಂಠಿ ಬೆಳೆಗೆ ನಮ್ಮ ರೈಜಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಮೃದ್ಧ ಆಗ್ರೋ ಪ್ರಾಡಕ್ಟ್ಗಳನ್ನ ಬಳಕೆ ಮಾಡ್ಯಾರೆ. ಅವ್ರು ಯಾವ ರೀತಿ ಬಳಕೆ ಮಾಡ್ಯಾರೆ, ಯಾವ ರೀತಿ ಬಳಕೆ ಮಾಡಿದ್ರು, ಅದ್ರ ಪ್ರತಿಫಲವಾಗಿ ಇವತ್ತು ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಹೇಳಿ ಸರ್ನ ಮಾತಾಡಿಸಿ ನಾವು ಇವತ್ತು ವಿಚಾರ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ನೀವು ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಬಳಕೆ ಮಾಡಿದ್ರಲ್ಲ, ಫಸ್ಟು ಯಾವ ರೀತಿ ಬಳಕೆ ಮಾಡಿದ್ರಿ ಸರ್? ನಾವು ಗೊಬ್ಬರ ಶುಂಠಿ ಹಾಕ್ಬೇಕಾದ್ರೆ ಗೊಬ್ಬರಕ್ಕೆ ಮಿಕ್ಸ್ ಮಾಡ್ಕೊಂಡು ಗ್ರೋ ಪ್ರಾಡಕ್ಟ್ನ ಒಂದು ಚೀಲಕ್ಕೆ 6 ಪ್ಯಾಕೆಟ್ ಮಿಕ್ಸ್ ಮಾಡ್ಕೊಂಡು ಗುಣಿಗೆ ಹಾಕಿದ್ದು. ಶುಂಠಿ ಹಾಕ್ಬೇಕಾದ್ರೆ ಗುಣಿಗೆ ಫಸ್ಟ್ ಹಾಕ್ಬೇಕಾದ್ರೆ ಆಮೇಲೆ 40-45 ದಿನ ಆದಮೇಲೆ ಅದು ಟ್ರಂಚಿಂಗ್ ಕೊಟ್ಟಿದ್ರಲ್ಲ, ಅದು ಇದನ್ನು ಟ್ರಂಚಿಂಗ್ ಮಾಡಿದ್ದು. ನಾವು ಇನ್ನು 2 ಟ್ರಂಚಿಂಗ್ ಹೇಳಿದ್ರು, 1 ಟ್ರಂಚಿಂಗ್ ಮಾಡಿದ್ದು. 1 ಟ್ರಂಚಿಂಗ್ಗೆ ಚೆನ್ನಾಗಿ ಉತ್ತಮವಾಗಿ ಬಂದಿದೆ. ಇನ್ನೊಂದು ಟ್ರಂಚಿಂಗ್ ಮಾಡ್ಬೇಕಾಯ್ತು 90 ದಿನಕ್ಕೆ. ನಾವು ಸಾಕು ಅಂದ್ಬಿಟ್ಟು ಸುಮ್ಮನೆ ಅದು ನೋಡಿ. ಸರ್ ಹೇಳ್ತಾರೆ, ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ ಬ್ರೂ ಪ್ರಾಡಕ್ಟರ್ನ ಫಸ್ಟು ಅವರು ಬಿಡ್ ಅಪ್ಲಿಕೇಶನ್ ಮಾಡಿ ಶುಂಠಿ ಹಾಕುವಾಗ ಫಸ್ಟು ಗುಣಿ ಪಾತಿ ಹೊಡಿತಾರಲ್ಲ, ಆಗ ಗುಣಿಗೆ ಅವರು ಕೆಮಿಕಲ್ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಕೊಂಡು ಗುಣಿಗೆ ಹಾಕ್ಕೊಂಡು ಅದ್ರ ಮೇಲೆ ಶುಂಠಿ ಇಟ್ಕೊಂಡು ಹೋಗಿದ್ರು. ಅದಾದ ನಂತರ ಮತ್ತೆ 45 ದಿವಸಕ್ಕೆ 2 ಸೂಪರ್ ರಿಚ್ಚು, 2 ಬೃಹತ್ ಬತ್ತು, 1 ಫೋರ್ಸು ಮತ್ತು 1 ಸೂಪರ್ ಕ್ಯಾಪ್ಚರನ್ನು ಕೊಟ್ಟಿದ್ದ ಅವರು. ಅಂದರೆ ಟೋಟಲ್ 6 ಡ್ರಮ್ಮು ಟ್ರಂಚಿಂಗ್ ಮಾಡಿ. ಎಷ್ಟು ಮೂಟೆ ಶುಂಠಿ ಇದು? 60 ಚೀಲ ಶುಂಠಿಗೆ 6 ಡ್ರಮ್ಮು ಟ್ರಂಚಿಂಗ್ ಮಾಡ್ಯಾರೆ. ಅಂದರೆ ಅದನ್ನು 90 ದಿವಸಕ್ಕೆ ಮತ್ತೆ ಟ್ರಂಚಿಂಗ್ ಕೊಡಬೇಕಾಯ್ತು. ಅವರು ಈ ವಾತಾವರಣ ಮತ್ತು ನೀರಿನ ಅಭಾವ ಇರೋದ್ರಿಂದ ಅವರು ಒಂದೇ ಸಾರಿ ಸಾಕು ಅಂತ ನಿಲ್ಲಿಸಿದ್ರು. ಈಗ ನೀವು ನೋಡ್ಬೋದು, ಒಂದೇ ಸರಿ ಕೊಟ್ಟಿರೋದು ಅವ್ರು ಟ್ರಂಚಿಂಗ. ಒಂದೇ ಸರಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡ್ಬೋದು ನೀವು ಇಲ್ಲಿ. ಒಂದು ಗುಣಿಲಿ ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 ಬರೀ ಕಂದುಗಳು, 27 28 ಕಂದುಗಳು ಬಂದವೆ. ಇನ್ನು ಈಗ ಸ್ಟಾರ್ಟಿಂಗು ಹೂಕಂದು ಬತ್ತದೆ. ಈಗ ಹೂಕಂದು ಒಂದು 30-40 ಹೂಕಂದು ಬರ್ತದೆ. ಇವತ್ತು ಕಿತ್ತರೆ ಇದು ಒಂದು ಮೂಟೆಗೆ ಹೆಚ್ಚು ಕಮ್ಮಿ 10-15 ಚೀಲ ಶುಂಠಿ ಬರ್ತದೆ. ಈಗ ಇದಕ್ಕೆ ಎಷ್ಟು ದಿವಸ ಆಯ್ತು ಏಜ್? ಇದಕ್ಕೆ ಸರ್ ಇದು 4 ತಿಂಗಳಾಗಿದೆ. 4 ತಿಂಗಳಾಗಿದೆ. ಇನ್ನು ಈಗ ಹೂಕಂದು ಬತ್ತದೆ. ಇದು ಇನ್ನೂ ಡೆವಲಪ್ಮೆಂಟ್ ಆಯ್ತದೆ. ಈಗ ನೋಡ್ಬೋದು ನೀವು, ಇದು ಶುಂಠಿ ಈಗ ನಮ್ಮ ಎದೆ ಮಟ್ಟಕ್ಕೆ ಬಂದ ಶುಂಠಿ. ಒಂದೇ ಟ್ರಂಚಿಗೆ ಎದೆ ಮಟ್ಟಕ್ಕೆ ಬಂದಿದೆ. 2 ಟ್ರಂಚಿಂಗ್ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರೋದು ಇದು. ಸರ್, ಈಗ ನೀವು ನಮ್ಮ ಪ್ರಾಡಕ್ಟ್ನ ಬಳಕೆ ಮಾಡಿದ್ದಲ್ಲ, ಈಗ ನಮ್ಮ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ? ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಇದಕ್ಕೆ ಬೇರೆ ಡೆವಲಪ್ಮೆಂಟ್ ಏನು ಯಾವುದು ಟಚ್ ಮಾಡಿಲ್ಲ ಸರ್. ಬರೀ ನಮ್ಮ ಸೈಡ್ ಒಂದು ಮಾರ್ಕೆಟಿಂಗ್ ಹೇಳ್ಬಿಟ್ರೆ ಇದಕ್ಕೆ ಡೆವಲಪ್ಮೆಂಟು ಅಂತ ನಾವೇನು ಬೇರೆ ಮಾಡಿಲ್ಲ. ಬರೀ ಕಾಯಿಲೆಗೆ ಸಂಬಂಧಪಟ್ಟಂಗೆ ಮಾತ್ರ ಕೆಮಿಕಲ್ ಬಳಕೆ ಮಾಡಿದ್ರೆ ಡೆವಲಪ್ಮೆಂಟ್ಗೆ ಬರೀ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಪೂರ್ತಿ ಮಾಡಿರೋದು. ಡೆವಲಪ್ಮೆಂಟ್ ಬೇರೆ ಯಾವುದೂ ನಿಮ್ಮ ಕೆಮಿಕಲ್ ಕೊಟ್ಟಿಲ್ಲ. ನೋಡಿ, ಸಾರ್ ಹೇಳ್ತಾರೆ, ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಡೆವಲಪ್ಮೆಂಟಿಗೆ ಮಾತ್ರ ಕೊಟ್ಟಿರೋದು, ಬೇರೆ ಯಾವುದೂ ಕೊಟ್ಟಿಲ್ವಂತೆ. ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂಗೆ ನಮ್ಮ ಪ್ರಾಡಕ್ಟ್ ಮಾತ್ರ ಕೊಟ್ಟಿರೋದು. ಅವ್ರು ಫಂಗಿಸೈಡಿಗೆ ಮಾತ್ರ ಕೆಮಿಕಲ್ ಬಳಕೆ ಮಾಡ್ಯಾರೆ. ಡೆವಲಪ್ಮೆಂಟ್ಗೆ ಯಾವುದೇ ಥರ ಬೇರೆ ಪ್ರಾಡಕ್ಟ್ ಕೊಟ್ಟಿಲ್ಲ. ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟಲ್ಲಿ ಇಷ್ಟು ಅತ್ಯುತ್ತಮವಾದ ರಿಸಲ್ಟ್ ಬಂದಿದೆ. ನೋಡಿ, ಈಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. 60 ಚೀಲ ಶುಂಠಿನೂ ಅದೇ ಬಂದಿದೆ. ಅದೇ ಪಕ್ಕದ ಜಮೀನಲ್ಲಿ ಇದೇ ಪಕ್ಕದ್ರಲ್ಲಿ ಹಾಕ್ಯಾರ ಅವರು. ಅದಷ್ಟು ಡೆವಲಪ್ ಇಲ್ಲ, ಅದು ಜಾಸ್ತಿ ಬೇಗ ಕಾಯಿಲೆ ಬಂದಿದೆ. ಈಗ ನೀವು ಇದನ್ನ ಮಾಡಿದ್ರಲ್ಲ, ನಿಮ್ಮ ಅಭಿಪ್ರಾಯ ಮುಂದಕ್ಕೆ ಇದನ್ನ ಮಾಡ್ಬೋದಾ? ಎಲ್ಲ ಮಾಡ್ಬೋದು ಸರ್, ಮಾಡ್ಬೋದು. ಎಲ್ಲ ನಮ್ಮ ರೈತರು ಉಪಯೋಗಿಸೋರು ಒಳ್ಳೆಯದು. ಈಗ ಆರ್ಗ್ಯಾನಿಕ್ ಬಗ್ಗೆ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಎಲ್ಲ ಮಾಡ್ಬೋದು, ಎಲ್ಲ ಬೆಳೆಬೋದು ಸರ್. ಈಗ
ನೆಕ್ಸ್ಟ್ ನೀವು ಎಲ್ಲ ನಿಮ್ಮ ಜಮೀನಿಗೆ ನಮ್ಮ ಜಮೀನು ಮಾಡ್ತೀವಿ ಸರ್. ಮಾಡ್ತೀರಿ. ತುಂಬ ಚೆನ್ನಾಗಿದೆ ಹೌದು. ನೋಡಿ. ಇವತ್ತು ಹೇಳ್ತಾವ್ರೆ ಸಾರು, ನಮ್ಮ ಸಮೃದ್ಧ ಆಗ್ರೋಪಾಟ್ನ ಬಳಕೆ ಮಾಡೋದ್ರಿಂದ ಒಳ್ಳೆ ಇಳುವರಿ ತಗೋಬೋದು, ಮತ್ತು ಮಣ್ಣನ್ನು ಮತ್ತು ನಮ್ಮ ಭೂಮಿಯನ್ನು ಮತ್ತು ನಾವು ಒಳ್ಳೆ ಫಲವತ್ತಾದ ಮತ್ತು ರಾಸಾಯನಿಕ ಮುಕ್ತ ಭೂಮಿ ಮಾಡ್ಬೋದು, ಒಳ್ಳೆ ಫಲವತ್ತಾದ ಭೂಮಿ ಮಾಡ್ಬೋದು, ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಮಣ್ಣನ್ನು ಕೊಡ್ಬೋದು ಅಂತ ಹೇಳ್ತಾರೆ. ಮತ್ತು ನಮ್ಮ ಸಮೃದ್ಧ ಆಹಾರ ಬಳಕೆ ಮಾಡೋದ್ರಿಂದ ಉತ್ತಮ ಇಳುವರಿ, ತೂಕದಲ್ಲಿ ಹೆಚ್ಚಿಗೆ ಇಳುವರಿ ಬರ್ತದೆ. ಇವ್ರಿಗೆ ಈಗ ನೋಡ್ಬೋದು, ಇವ್ರು ಸಾರು ಹೇಳ್ತಾವ್ರೆ ನನಗೆ ಒಂದು 15 ಚೀಲ ಬಂದು ಸಾಕು ಅಂತ. ನಾವು ಇದು ಶುಂಠಿ ಲಾಸ್ಟ್ವರೆಗೆ ಬರಾಗ 25 ಚೀಲ ಶುಂಠಿ ಬರ್ತದೆ ನೆಕ್ಸ್ಟಾಗಿ. ಒಂದು ಇದು ಚೀಲಕ್ಕೆ 25 ಚೀಲ ಶುಂಠಿ ಬೀಳ್ತದೆ. ಅಷ್ಟು ಚೆನ್ನಾಗಿದೆ ಶುಂಠಿ. ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಎಲ್ಲ ಬಳಕೆ ಮಾಡಿ, ಎಲ್ಲ ಬರೀ ಶುಂಠಿಗೆ ಒಂದಕ್ಕೆ ಅಲ್ಲ, ಹೂವಿನ ಗಿಡದಿದ್ದು ತೆಂಗಿನ ಮರದವರಿಗೆ ಪ್ರತಿಯೊಂದು ಬೆಳೆಗೂ ಎಲ್ಲ ಬೆಳೆಗೂ ಬಳಕೆ ಮಾಡ್ಬೋದು. ಎಲ್ಲರೂ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಬಳಕೆ ಮಾಡಿ, ಎಲ್ಲ ರೈತರು ತಮ್ಮ ಇಳುವರಿಯನ್ನು ಹೆಚ್ಚಿಸ್ಕೊಳ್ಳಿ. ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಬಳಕೆ ಮಾಡಿ ಚೆನ್ನಾಗಿ ಅತ್ಯುತ್ತಮವಾದಂಥ ಇಳುವರಿ ಅಂತ ಹೇಳ್ತಾರಂತ. ನಮ್ಮ ತೆಂಗಿನ ಮರನು ಸರ್ ತೆಂಗಿನ ಮರ ಮುಂಚೆಗೆ ಇವರು ಫಸ್ಟ್ ಭೂಮಿ ಉಳುಮೆ ಮಾಡಿದಾಗ ತೆಂಗಿನ ಮರದಲ್ಲಿ ಹಳ್ಳ ಇರ್ತಿಲ್ಲ. ಇವರಿಗೆ ಬ್ರೂಕ್ ಬಳಕೆ ಮಾಡೋದ್ರಿಂದ ನೋಡಿ, ಅಲ್ಲಿ ತೆಂಗಿನ ಮರ ನೋಡ್ಬೋದು, ಅಲ್ಲಿ ತೆಂಗಿನ ಮರದಲ್ಲಿ ನೋಡಿ ಅಲ್ಲಿ ಹರಳು ಎಲ್ಲ ಹರಳು ಕಚ್ಚಿವೆ ಚೆನ್ನಾಗಿ. ಹರಳು ಚೆನ್ನಾಗಿ ಕಚ್ಚಿದೆ, ಹರಳು ಚೆನ್ನಾಗಿ ಕಚ್ಚಿದೆ. ಅವರು ಶುಂಠಿ ಹಾಕಿರೋ ಪ್ರಾಡಕ್ಟ್ನ ಅದನ್ನು ತಗೊಳೋದು. ಯಾಕೆಂದರೆ ತೆಂಗಿನ ಮರದ ಬೇರು ತುಂಬ ದೂರ ಇರ್ತವೆ. ಅದರಿಂದ ಅದನ್ನು ತಗೊಂಡು ಅದು ತುಂಬ ಚೆನ್ನಾಗಿ ತೆಂಗಿನ ಮರನೂ ಸಹ ಹರಳು ನಿಲ್ತಾ ಇದೆ ಅಂತ ಹೇಳ್ತಾರೆ. ಅದರಿಂದ ನಾವು ನಮ್ಮ ಪ್ರಭು ಸಾರು ಮಾರ್ಗದರ್ಶನದಲ್ಲಿ ಮತ್ತು ಪ್ರೀತಿ ಮೇಡಮು ಮತ್ತು ಮಹೇಶ್ ಸಾರು ನಾವು ಎಲ್ಲ ಬಂದು ಹೇಳಿ, ಸಾರು ಹೋಗಿ ಆಫೀಸ್ಗೆ ಹೋಗಿ ಖುದ್ದಾಗಿ ಅವರೇ ಪ್ರಾಡಕ್ಟ್ನ ತಗೊಬಂದು ಬಳಕೆ ಮಾಡ್ಯಾರೆ. ನಮ್ಮ ರೈಜರ್ಸ್ ಇಂಡಿಯಾ ಕಂಪ್ನಿಯ ವತಿಯಿಂದ ನಮ್ಮ ಪ್ರಾಡಕ್ಟ್ನ ಬಳಕೆ ಮಾಡಿದಂಥ ಪವನ್ ಸಾರ್ಗೆ ನಮ್ಮ ರೈಜರ್ಸ್ ಇಂಡಿಯಾ ಕಂಪ್ನಿಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಈ ವಿಡಿಯೋ ಸಮಾಪ್ತಿ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ರೈಜರ್ಸ್ ಇಂಡಿಯಾ.